ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನೆಲ್ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ಬಂದಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನಿಂತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಆದಷ್ಟು ಜಾಸ್ತಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರು ಸಹ. ಯಾಕಂದ್ರೆ ವೃಷಭ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗ್ಬೇಕು. ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಒಂದಿಷ್ಟು ಎಚ್ಚರಿಕೆಗಳನ್ನು ಸಹ ಕೊಡ್ತೇನೆ. ಏನೇನು ತಪ್ಪನ್ನು ನೀವು ಮಾಡಬಾರದು ವರ್ಷದ ಈ ಕೊನೆಯ ತಿಂಗಳಲ್ಲಿ. ಈ ಒಂದಿಷ್ಟು ತಪ್ಪುಗಳು ಮಾಡ್ಕೊಂಡು ಆಮೇಲೆ ಮತ್ತೆ ಮುಂದೆಲ್ಲ ಒದ್ದಾಡೋದು, ಕಷ್ಟ ಪಡುವ ರೀತಿಯಲ್ಲಿ ಆಗಬಾರದು ಅನ್ನೋ ರೀತಿಯಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅಥವಾ ಒಳ್ಳೆ ದಿನ ಆಗುತ್ತೆ ಸಹ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ರಹಸ್ಥಿಗಳನ್ನ ನೋಡಕ್ ಹೋದ್ರೆ ಕುಜ ಗ್ರಹ ಕರ್ಕಾಟಕ ರಾಶಿ ಇರ್ತಾನೆ ಡಿಸೆಂಬರ್ ಅಲ್ಲಿ, ಕೇತು ಕನ್ಯಾ ರಾಶಿ ಇರ್ತಾನೆ, ಬುಧ ಗ್ರಹ ವೃಶ್ಚಿಕ ರಾಶಿ ಇರ್ತಾನೆ, ರವಿ ಗ್ರಹ ಒಂದು 15 ದಿವಸ ಡಿಸೆಂಬರ್ 15 ತನಕ ವೃಶ್ಚಿಕದಲ್ಲಿದ್ದು 15ರಿಂದ ಆಚೆಗೆ ಧನು ರಾಶಿಗೆ ಬರ್ತಾನೆ ರವಿ ಗ್ರಹ. ಶುಕ್ರ ಗ್ರಹ ಮಕರ ರಾಶಿ ಇರ್ತಾನೆ 28 ತನಕ ಇನ್ನು ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು, ವೃಷಭದಲ್ಲಿ ಅಂದ್ರೆ ನಿಮ್ಮ ರಾಶಿಯಲ್ಲೇ ಗುರು, ಇದೆಲ್ಲ ಸಾಮಾನ್ಯ ಗ್ರಹಸ್ಥಿತಿಗಳು. ಇದು ಗ್ರಹಸ್ಥಿತಿಗಳು ಈ ರೀತಿಯಲ್ಲಿ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಈ ಡಿಸೆಂಬರ್ ತಿಂಗಳಿದೆ ಬಹಳ ಪ್ರಮುಖವಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನಿಮ್ಮ ಉದ್ಯೋಗ ಏನಾಗುತ್ತೆ ನೋಡಿ. ಉದ್ಯೋಗದ ವಿಚಾರ ಬಂದ ತಕ್ಷಣ ಸ್ಲೋ ಪ್ರೋಗ್ರೆಸ್ ಅಂತ ವೃಷಭರಾಶಿ, ಸ್ಲೋ, ನಿಧಾನ, ಏನು ಗೊತ್ತಾಗ್ತಾನೆ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಸ್ಲೋ ಆಗಿರುತ್ತೆ. ನಿಮ್ಮ ಉದ್ಯೋಗದ ವ್ಯವಹಾರಗಳು ವಿಚಾರಗಳೆಲ್ಲವೂ ಸಹ ತುಂಬಾ ಸ್ಲೋ ಆಗಿರುತ್ತೆ. ಈ ಬಾರಿ ವೃಷಭ ರಾಶಿಯವರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಸ್ವಲ್ಪ ಅದೃಷ್ಟ ಸದ್ಯದೇನೋ ಒಂದು ಲಕ್ ಬೈ ಚಾನ್ಸ್ ಯಾವ್ದೋ ಒಂದು ಕೆಲಸ ಆಗ್ಬೋದೇನೋ ಅನ್ನೋ ಆಸೆ ಸಿಗುತ್ತೆ ಕೆಲಸದಲ್ಲಿ. ಅಂದ್ರೆ ಇವಾಗ ನಿರುದ್ಯೋಗಿಗಳಾದ್ರೆ ಒಂದು ಆಸೆ ಸಿಗುತ್ತೆ, ಪಕ್ಕ ಇದು ಮಾತ್ರ ನಂಗೆ ಏನೋ ಒಂದು ಪಾಸಿಟಿವ್ ಬರ್ತಾ ಇದೆ, ಈ ಕೆಲಸ ನಂಗೆ ಆಗುತ್ತೆ ಅನ್ನೋ ತರ ಒಂದು ಬರುತ್ತೆ. ಅಥವಾ ಆಲ್ರೆಡಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರ್ತದೆ. ಇದು ಈ ಕೆಲಸ ಮಾಡಬಹುದು ಅಥವಾ ಈ ಕೆಲಸ ಮಾಡಿದ್ರೆ ಪಕ್ಕ ಏನೋ ಪ್ರಮೋಷನ್ ಕೊಡ್ತಾರೆ, ಸ್ಯಾಲರಿ ಕೊಡ್ತಾರೆ, ಅಥವಾ ಏನೋ ಒಂದು ನಾನು ಏನ್ ಬಯಸ್ತೇನೋ ಉದ್ಯೋಗದಲ್ಲಿ ನಂಗೆ ಸಿಗುತ್ತೆ ಅನ್ನೋದೊಂದು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಫೀಲಿಂಗ್ಸ್ ಬಂದ್ಬಿಡುತ್ತೆ ನಿಮಗೆ. ಖಂಡಿತವಾಗಿ ಉದ್ಯೋಗ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಒಂದೇ ಏನಂತಂದ್ರೆ ನೀವು ಯಾವುದೋ ಪ್ರಮುಖವಾದಂತಹ ಕೆಲಸಗಳಲ್ಲಿ ಮಗ್ನರಾಗಿ ಒಂದಿಷ್ಟು ಪ್ರಮುಖವಾದ ವ್ಯಕ್ತಿಗಳನ್ನ ಮರ್ತು ಬಿಡ್ತೀರಿ ಅಂತ ಕಾಣುತ್ತೆ. ಸ್ವಲ್ಪ ಟೈಮ್ ಕೊಡಕ್ಕಾಗಲ್ಲ ಅಥವಾ ಮರೆತು ಹೋಗ್ಬಿಡ್ತೀರಿ. ಆಮೇಲೆ ಸಾರಿ ನಾನು ಬೇರೆ ಯಾವ್ದೋ ಕೆಲಸ ಬಿಡಕ್ಕಾಗಿಲ್ಲ, ಬಟ್ ಅಲ್ಲೇನಾದ್ರು ಒಂದ್ ಸ್ವಲ್ಪ ಅವರಿಂದ ಒಳ್ಳೇದಾಗೋದಿದ್ರೆ ಅದನ್ನ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಸೊ ತೂಗಿಸ್ಕೊಂಡು ಹೋಗ್ಬೇಕು. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಯಾಕೆ ಮರಿಬಾರದು ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಮರಿತೀರಿ ಅಂತಲ್ಲ, ಅಕಸ್ಮಾತ್ ಆಗಿ ಮರುವ ಸಾಧ್ಯತೆ ಇದೆ. ಬಹಳ ಪ್ರಮುಖವಾದ ಜನರನ್ನೇ ಮರೆಯುವ ಸಾಧ್ಯತೆ ಇರ್ತದೆ. ಇನ್ ನೆಕ್ಸ್ಟ್ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ವೃಷಭ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ತೀರಾ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ತಿಂಗಳು ನವೆಂಬರ್ ತರ ಅಲ್ಲ, ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಅದ್ರಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ನಿಮಗೆ ಅಜೀರ್ಣ ಸಮಸ್ಯೆ ಆಗ್ಬಹುದು. ಅಜೀರ್ಣ ನಿಮಗೇನೋ ತಿಂದಿದ್ದು ಜೀರ್ಣ ಆಗದೇನೆ ಸ್ವಲ್ಪ ಆಸಿಡಿಟಿ, ವಾಮಿಟಿಂಗ್ ಟೆನ್ಷನ್ ಇಂಥದ್ದೇನಾದ್ರು ಸ್ವಲ್ಪ ಆಗ್ಬೋದು. ಬಿಟ್ರೆ ಅದು ಚಿಕ್ಕ ಪುಟ್ಟ ದೊಡ್ಡ ಪ್ರಮಾಣದಲ್ಲಿ ಆದ ಆರೋಗ್ಯ ಬಾಧೆ ಆಗೋದಿಲ್ಲ. ಆದರೆ ನಿಮ್ಮ ಬಾಳ ಸಂಗಾತಿಗೆ ಸಮಸ್ಯೆ ಆಗುವ ಸಾಧ್ಯತೆ, ಸೊ ನಿಮ್ಮ ಸ್ನೇಹಿತರಿಗೆ ತುಂಬಾ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಬಾಳ ಸಂಗಾತಿ ಅಂದ್ರೆ ನೀವು ವೃಷಭ ರಾಶಿಯ ಹೆಂಡತಿ ಆದ್ರೆ ನಿಮ್ಮ ಗಂಡ, ವೃಷಭ ಗಂಡ ಆದ್ರೆ ನಿಮ್ಮ ಹೆಂಡತಿ. ಸೊ ಅವರಿಗೆ ಆರೋಗ್ಯ ಬಾಧೆ ಆಗುವಂಥದ್ದು, ಅವರಿಗೇನೋ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ನಿಮಗೆ ಅವರಿಗೆ ಸರಿಯಾಗಿ ನೋಡ್ಕೊಳಕ್ಕಾಗದೆ ಒದ್ದಾಡ್ತಕ್ಕಂಥ ಇದೆಲ್ಲ ಸಾಧ್ಯತೆಗಳಿದೆ. ಬಟ್ ನಿಮ್ಮ ವೈಯಕ್ತಿಕವಾಗಿ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ನಿಮ್ಮ ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ಅಂತ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇಲ್ಲ. ಇನ್ನು ಲೇಡೀಸ್ಗೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅಂದ್ರೆ ವೃಷಭ ರಾಶಿಯ ಸ್ತ್ರೀಯರು ನೀವು ಅಂತಾಗಿದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಅಥವಾ ಪುರುಷರಾಗಿರ್ಲಿ ಸ್ತ್ರೀಯರಾಗಿರ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳು ಅಂದ್ರೆ ಲೋ ಬಿಪಿ, ಹೈ ಬಿಪಿ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ಅದ್ರಲ್ಲಿ ಲೋ ಬಿಪಿ ಆಗುವ ಸಾಧ್ಯತೆ, ಭುಜ ನೀಚ ಸ್ಥಿತಿಯಲ್ಲಿರೋದ್ರಿಂದ ಸಾಧ್ಯತೆಗಳು ಇರುತ್ತವೆ. ಸೊ ಅದರಿಂದ ಈ ಎಕ್ಸರ್ಸೈಸ್ ಕರೆಕ್ಟ್ ಆಗಿ ಮಾಡ್ಕೊಂಡು, ಆಹಾರ ಸೇವನೆ ಕರೆಕ್ಟ್ ಆಗಿ ಮಾಡ್ಕೊಂಡು, ಜೀವನ ಕ್ರಮವನ್ನು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅವೆಲ್ಲ ಸಮಸ್ಯೆಗಳು ಆಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಂದು ಹಣಕಾಸಿನ ವಿಚಾರ, ದುಡ್ಡು, ಹಣಕಾಸು, ಇದಂತೂ ನನ್ನ ಪ್ರಕಾರ ನಿಮ್ಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದೃಷ್ಟವಶಾತ್ ತುಂಬಾ ದುಡ್ಡು, ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಶುಕ್ರ, ರಾಷ್ಟ್ರಾಧಿಪತಿ ಆಗಿರತಕ್ಕಂತ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ಅಂತಂದ್ರೆ ಅದೃಷ್ಟವಶಾತ್ ಹಣ ಪ್ರಾಪ್ತಿ, ಧನಲಾಭ, ಅದೃಷ್ಟವಶಾತ್ ಧನಲಾಭ ಅಂತ ವೃಷಭ ರಾಶಿ. ಅದ್ರ ಜೊತೆಗೆ ಧನಾಧಿಪತಿಯಾದಂತಹ ಒಂದು ಗ್ರಹ ಸಪ್ತಮದಲ್ಲಿದ್ದಾನೆ ಅಂತಂದ್ರೆ ನಿಮಗೆ
ದುಡ್ಡಿನ ಸಹಾಯ ಮಾಡ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಯಾರೊಬ್ಬರು ನಿಮ್ಮ ಸ್ನೇಹಿತರು, ನಿಮ್ಮ ಏನು ಬಿಸ್ನೆಸ್ ಪಾರ್ಟ್ನರ್ಸ್, ಯಾರು ಬೇಕಾಗಿರ್ಬೋದು, ಅವ್ರು ನಿಮ್ಗೆ ಬೇಕಾದಂಗೆಲ್ಲ ಹಣ ಸಹಾಯ ಮಾಡ್ತಾರೆ. ಸೊ ಹಣಕಾಸಿನ ಬಗ್ಗೆ ಲಿಕ್ವಿಡ್ ಕ್ಯಾಶ್ ಇಲ್ಲ ಅನ್ನೋ ರೀತಿಯೆಲ್ಲ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡಿನ ವಿಚಾರ ಕಾಲ ಕಾಲಕ್ಕೆ ಎಲ್ಲಿ ಸಿಗಬೇಕು ಅಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ, ಅದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾರಿಂದ ನಿಮಗೆ ಧನ ಸಹಾಯ ಆಗುತ್ತೋ ಅವರನ್ನೇ ನೀವು ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಈಗ ನಿಮ್ಗೆ ಈಗ ಡಿಸೆಂಬರ್ 15ರ ಮೇಲೆ ನಿಮ್ಗೆ ದುಡ್ಡಿನ ಅವಶ್ಯಕತೆ ಬರುತ್ತೆ ಅನ್ಕೊಳ್ಳಿ. ಯಾರು ನಿಮಗೆ ಆ ಟೈಮಲ್ಲಿ ದುಡ್ಡು ಕೊಡುವಂತ ಶಕ್ತಿ ಇರ್ತದೋ ಅವ್ರಿಗೆ ನೀವು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ತುಂಬಾ ಜಗಳ ಮನಸ್ತಾಪ ಮಾಡಿ ನೀವು ದೂರ ಹಾಕ್ಬಿಟ್ರೆ ಅವ್ನ ಕೊನೆ ಟೈಮಲ್ಲಿ ನಿಮ್ಗೆ ಇಲ್ಲಿ ದುಡ್ಡು ಕೊಡೋದು. ಸೊ ಆದ್ರಿಂದ ನೀವು ದಯವಿಟ್ಟು ಹೇಳ್ತಾರೆ, ಯಾರಿಂದ ಯಾವ ಹೆಲ್ಪ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ನೀವು ಯಾರನ್ನೂ ಕೆಟ್ಟವರನ್ನಾಗಿ ಮಾಡ್ಕೊಳ್ಬೇಡಿ. ದುಡ್ಡು ಎಲ್ಲಾ ಕಡೆಯಿಂದನೂ ಬರುವ ಸಾಧ್ಯತೆ ನಿಮ್ಗೆ ಜಾಸ್ತಿ ಇದೆ. ಇನ್ನು ಸಾಲಗಳ ವಿಚಾರಕ್ಕೆ ಬಂದ್ರೆ, ಸಾಲಗಳು ಅದೃಷ್ಟವಶಾತ್ ಸಾಲಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಕೊಡೋದೇ ಇಲ್ಲ ಅನ್ಕೊಂಡಿಲ್ಲ ಕೊಟ್ಬಿಟ್ಟ ಪುಣ್ಯ ದೇವ್ರೇ ಅನ್ನೋ ರೀತಿಯಲ್ಲಿ ಇರ್ತದೆ. ಯಾಕಂದ್ರೆ ಷಷ್ಠ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ, ಅಥವಾ ನಿಮಗೆ ಸಾಲ ಬೇಕು ಅಂದ್ರೂ ಸಿಗುತ್ತೆ. ಯಾಕೆ ಅಂತಂದ್ರೆ ಷಷ್ಠ್ಯಾಧಿಪತಿ ಅಂದ್ರೆ ಅದ್ರ ನೀವು ಸಾಲ ಸ್ಯಾಂಕ್ಷನ್ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ, ಸ್ಯಾಂಕ್ಷನ್ ಆಗುತ್ತೆ. ಸಿಬಿಲ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಅದಕ್ಕೆ ಸಾಲ ಸಿಗಲ್ಲ ಬಿಡು ಅನ್ಕೊಂಡಿರ್ತಾರೆ. ಬಟ್ ಯಾರೋ ಒಬ್ರು ಬರ್ತಾರ, ಏನೋ ಒಂದ್ ಆಗುತ್ತೆ, ನೀವು ಒಟ್ಟು ನಿಮ್ಗೆ ಅಪ್ಲಿಕೇಶನ್ ಪಾಸ್ ಆಗಿ ನಿಮ್ಗೆ ಸಾಲ ಸಿಕ್ಬಿಡುತ್ತೆ ಅನ್ನೋಂಥದ್ದು ಕಂಡು ಬರ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಏನಾಗ್ಬಿಡುತ್ತೆ ಅಂತಂದ್ರೆ, ಸಾಲ ನಿಮ್ಮ ಹತ್ರ ಮಾಡೋರು ಸಂದ್ರೆ ಬಿಸ್ನೆಸ್ ಕೊಡ್ತಾರೆ, ಬಟ್ ದುಡ್ಡು ಕೊಡುದಿಲ್ಲ. ಅಂದ್ರೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಕೊಡೋ ದುಡ್ಡು ಕೊಡಿ ಅಂತ ಕೇಳಕ್ಕೆ 4 ಸಲ 5 ಸಲ ಮಾಡ್ಬೇಕಾಗುತ್ತೆ, ಫೋನ್ ಮಾಡ್ಬೋದು, ಫಾಲೋ ಅಪ್ ಮಾಡೋದು, ಈ ದುಡ್ಡು ಯಾವಾಗ ಕೊಡ್ತೀರಾ, ನಮ್ಗೆ ಬಾಕಿ ಇದೆ ನಿಮ್ಗೆ ಬಾಕಿ ಇದೆ ಅಂತ ಕೇಳ್ಬೇಕಾಗ್ತದೆ. ಬಿಸ್ನೆಸ್ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಬಂದ್ಬರುತ್ತೆ, ಆಯ್ತಲ್ವಾ. ಇಲ್ಲಿ ಇನ್ನೂ ಬಹಳ ಸಮಸ್ಯೆ ಆಗ್ತಕ್ಕಂಥ ಷಷ್ಠ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ ಅಂತಂದಾಗ ತಂದೆಯವರಿಗೋಸ್ಕರ ಸಾಲ ಮಾಡೋದು, ಅಥವಾ ತಂದೆಯವರ ಆರೋಗ್ಯ ಸ್ವಲ್ಪ ಹದಗೆಡ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆ ಇದೆ. ಅಥವಾ ತಂದೆಯವರಿಗೋಸ್ಕರವಾಗಿ ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂತ ಒಂದಿಷ್ಟು ಹಾಸ್ಪಿಟಲೈಸ್ ಆಯ್ತು ಅಂತ ಒಂದಿಷ್ಟು ಸಾಲ ಮಾಡುದು, ಈ ತರ ತಂದೆಯವರ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗತ್ತೆ. ಆಮೇಲೆ ಇನ್ನೂ ಒಂದಾಗತ್ತೆ ಏನಂದ್ರೆ, ತಂದೆಯವರಿನ ಜೊತೆ ಜಗಳ ಮನಸ್ತಾಪಗಳು ಸಹ ಮಾಡ್ಕೊಂಡ್ಬಿಡ್ಬೋದು, ಅದು ಸಾಧ್ಯತೆ ಇರ್ತದೆ. ಅದರಲ್ಲೂ ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರು ತವರ ಮನೆಯಲ್ಲಿ ತಂದೆಯ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಮದುವೆ ವಿಚಾರಗಳಂತೂ ಆಸೆ ಬಿಟ್ಬಿಟ್ಟು ಈ ಸದ್ಯಕ್ಕಂತೂ ಅವಿವಾಹಿತ ವೃಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಡಿಸೆಂಬರ್ ತಿಂಗಳಲ್ಲಿ ಮದುವೆ ಸೆಟ್ ಆಗುವಂತ ಯೋಗಗಳಿಲ್ಲ. ಅದು ಒಂದ್ ಕಡೆ ಆದ್ರೆ, ಆಲ್ರೆಡಿ ಮದುವೆ ಆಗಿರತಕ್ಕಂಥವ್ರು ಸಹ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದೆ ವಿನಃ ಸುಖ ದಾಂಪತ್ಯ ಜೀವನ ಇಲ್ಲ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ಅಷ್ಟೇನೆ, ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ತುಂಬಾ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಕೋರ್ಟು ಕಚೇರಿಯಲ್ಲಿ ಸ್ವಲ್ಪ ಹಿನ್ನಡೆನೆ ಆಗ್ಬಹುದು, ಅಥವಾ ನಿಮಗೆ ಸರಿಯಾಗಿ ಅಟೆಂಡ್ ಮಾಡಕ್ ಆಗಲ್ಲ. ಬೇರೆ ಬೇರೆ ಏನೋ ಕೆಲಸಗಳ ಒತ್ತಡಗಳು, ಏನೋ ಅವತ್ತೇ ದಿವಸನೇ ಒಂದ್ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಅದೊಂದ್ ದಿವಸ ಏನೋ ಒಂದಾಯ್ತು, ಒಟ್ಟ ಕರೆಕ್ಟ್ ಆಗಿ ಕೋರ್ಟ್ ಅಟೆಂಡ್ ಆಗಕ್ಕಾಗಲ್ಲ. ಈ ತರ ಒತ್ತಡಗಳಿಂದ ನೀವೇ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಕ್ಕಾಗದೆ ಅಲ್ಲೊಂದ್ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೊಳ್ಬಹುದು, ಸಾಧ್ಯತೆ ಜಾಸ್ತಿ ಇದೆ, ಆಯ್ತಲ್ವಾ. ಸೊ ಅದ್ರ ಬಗ್ಗೆ ಮಾಡ್ಕೊಳ್ಳಿ. ಜಮೀನ್ ವ್ಯವಹಾರಗಳು ಮಾಡಕ್ ಹೋಗ್ಬೇಡಿ, ಯಾವುದೇ ಭೂಮಿ ಖರೀದಿ ಭೂಮಿ ಮಾರಾಟ ಏನು ಮಾಡಕ್ ಹೋಗ್ಬೇಡಿ, ಎರಡು ಲಾಸ್ ಆಗ್ತದೆ, ಕೊಡಿಸ್ತಕ್ಕಂಥದ್ದು ಬೇಡ. ಈ ವೃಷಭ ರಾಶಿಯವರಲ್ಲೂ ಸಹ ವೃತ್ತಿಪರವಾಗಿ ನೋಡಿದಾಗ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗಳು ಮಾಡ್ತಾ ಇದ್ರೆ, ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯನ್ನ ಅಥವಾ ಜಾಬ್ ಅನ್ನು ಮಾಡ್ತಾ ಇದ್ರೆ, ಅಥವಾ ಅದೇ ಇದ್ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಓಕೆ, ನೋ ಪ್ರಾಬ್ಲಮ್. ಕೃಷಿ ಮಾಡ್ತಕ್ಕಂಥವ್ರು ಚೆನ್ನಾಗಿಲ್ಲ. ಆಮೇಲೆ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ, ಅಥವಾ ನಿಮ್ಮ ಏನೋ ಅಲಂಕಾರಿಕ ವಸ್ತುಗಳು, ಫ್ಯಾಷನ್ ಡಿಸೈನಿಂಗು, ಇದೆಲ್ಲವೂ ಬಹಳ ಚೆನ್ನಾಗಿರುತ್ತೆ. ಫಿಲ್ಮ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ವೃಷಭ ರಾಶಿಯವರಿಗೂ ಸೂಪರ್. ಅದನ್ನು ಹೊರತುಪಡಿಸಿ ನೀವೇನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಾರೋ ವೃಷಭ ರಾಶಿ ಆಗಿದ್ರೆ, ರೈತರಾಗಿದ್ರೆ, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರುವಂತವ್ರಾಗಿದ್ರೆ, ಏನು ಈ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಮಾಡೋ ಅಂಗಡಿ, ಮೊಬೈಲ್ ಶಾಪ್, ರಿಪೇರಿ ಶಾಪ್ ಅಂತದ್ ಯಾವ್ದು ಚೆನ್ನಾಗಿರ್ತಕ್ಕಂಥದ್ದು ಡಿಸೆಂಬರ್ ಅಲ್ಲಿ ಕಂಡು ಬರ್ತಾನೆ. ಅಂದ್ರೆ ಹಳೇದ್ ಯಾವ್ದು ಬಾಕಿ ಬರ್ಬೇಕಾಗಿದ್ದು ಅದೃಷ್ಟವಶಾತ್ ಬರ್ಬೇಕು ವಿನಃ ಹೊಸ ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಸೂಪರ್ ಆಗಿ ಅದು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಏನಂದ್ರೆ ನಿಮ್ಮ ಅದೃಷ್ಟದ ಮೇಲೆ ಏನೋ ನಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲೇನಾಗತ್ತೆ, ಷಷ್ಠ್ಯಾಧಿಪತಿಯು ಶುಕ್ರನೇ ಆಗಿರ್ತಾನೆ. ಆದ್ರಿಂದ ನಿಮ್ಮ ಅಂದಚಂದಗಳು, ನಿಮ್ಮ ಸೌಕರ್ಯ, ನಿಮಗಿರುವ ಸೌಲಭ್ಯಗಳು, ನಿಮ್ಮ ಜೀವನ ಇದೇ ಬಹಳ ದೃಷ್ಟಿ ಆಗ್ಬಿಡುತ್ತೆ, ಎಲ್ಲರಿಗೂ ಕಣ್ಣು ಕುಕ್ಕುತ್ತೆ. ಎಲ್ಲರಿಗೂ ನೀವು ಹಾಗೂ ನಿಮ್ಮ ಜೀವನ ಶೈಲಿ ಎಲ್ಲರಿಗೂ ಕಣ್ಣು ಕುಕ್ಕುತ್ತೆ, ನಿಮಗೆ ಒಂದಿಷ್ಟು ದೃಷ್ಟಿ ಆಗುತ್ತೆ. ನಿಮಗೆ ಸಿಕ್ಕಿರೋ ಅವಕಾಶವನ್ನು ನೋಡ್ಕೊಂಡು ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ, ನಿಮಗೆ ಒಂದಿಷ್ಟು ಜನ ಶತ್ರುಗಳು ಜಾಸ್ತಿ ಆಗ್ತಾರೆ. ನೇರ ಶತ್ರುಗಳಿಗಿನ್ನ ವೃಷಭ ರಾಶಿಯವರಿಗೆ ಬೆನ್ನಿಂದ ಶತ್ರುಗಳೇ ಜಾಸ್ತಿ. ಅಂದ್ರೆ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುತ್ತಾರೆ, ಬಟ್ ನಿಮ್ಮ ಹಿಂದೆ ಮಾತ್ರ ನಿಮ್ಮನ್ನು ಹೊಗಳಲ್ಲ. ನಿಮ್ಮನ್ನ ಡೌನ್ ಫಾಲ್, ನಿಮ್ಮನ್ನ ಎಳಿಲಿಕ್ಕೆ ಕೆಳಗಿಳಿಲಿಕ್ಕೆ ನೋಡ್ತಾ ಇರ್ತಕ್ಕಂಥ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅದು ಬಹಳ ಸತ್ಯದ ವಿಚಾರ. ಡಿಸೆಂಬರ್ ಅಂತೂ ಜಾಸ್ತಿ
ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಈ ಕೋರ್ಟು ಕಚೇರಿ ಸಮಸ್ಯೆ ಇಂಥವೆಲ್ಲ ಸ್ವಲ್ಪ, ಆಮೇಲೆ ದಾಂಪತ್ಯ ಕಲಹಗಳು, ಗಂಡ ಹೆಂಡತಿ ಜಗಳ, ವಿವಾದ ವಿಚಾರದಲ್ಲಿ ಸಮಸ್ಯೆ ಇಂಥದ್ದೇ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ವೃಷಭ ರಾಶಿಯವರಿಗೆ. ಆಮೇಲೆ ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಒನ್ ಟರ್ಮ್ ಅಲ್ಲಿ ಆ ಕೆಲಸ ಆಗಲ್ಲ, ಬಟ್ ವಿಘ್ನಗಳು ಮೇಲಿಂದ ಮೇಲೆ ಇನ್ನೇನು ಆಯ್ತು ಅಂತ ಆಯ್ತು, ಆ ಕೆಲಸ ಆಗೋಯ್ತು ಅನ್ಸುತ್ತೆ, ಮತ್ತೊಂದೇನೋ ಒಂದು ವಿಘ್ನ ಬಂತು, ಮತ್ತೆ ಇದೊಂದು ಸರಿ ಮಾಡ್ಕೋಬೇಕು, ಆಮೇಲೆ ಮತ್ತೆ ಸರಿ ಹೋಗುತ್ತೆ, ಅದೇನೋ ಸರಿ ಮಾಡ್ಕೊಂಡ್ರೆ ಮತ್ತೇನೊಂದು ಪ್ರಾಬ್ಲಮ್, ಹಿಂಗೆ ವಿಘ್ನಗಳು ಜಾಸ್ತಿ. ಏನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ಏನೋ ಒಂದು ವಿಘ್ನ. ಶ್ರೇಯಾಂಸಿ ಬಹುವಿಘ್ನ. ಒಳ್ಳೆ ಕೆಲಸ ಮಾಡಕ್ ಹೋದ ತಕ್ಷಣ ಒಂದಿಷ್ಟು ವಿಘ್ನಗಳು ಇದ್ದೇ ಇರ್ತದೆ, ಅದು ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಈ ವೃಷಭ ರಾಶಿ ಡಿಸೆಂಬರ್ ತಿಂಗಳಲ್ಲಿ ಏನೇ ಮಾಡಕ್ ಹೋದ್ರು ಕೂಡ ವಿಘ್ನಗಳು ಜಾಸ್ತಿ ಅನ್ನೋದು ಕಂಡು ಬರ್ತಾ ಇದೆ. ಹಾಗೂ ಆ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಗಣೇಶನ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹೋಗಿ ಬರ್ತಾರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ, ಸ್ವಲ್ಪ ವಿಘ್ನಗಳ ನಿವಾರಣೆ ಆಗ್ಲಿ ಅಂತ ಹೇಳಿ ಜಾಸ್ತಿ. ಆಮೇಲೆ ಮಂಗಳವಾರದ ದಿವಸ ಇನ್ನೂ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ವಿಘ್ನಗಳು ಜಾಸ್ತಿ ಆಗುತ್ತೆ ನಿಮಗೆ, ಆಯ್ತಾ. ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ನಿಮ್ಮ ಡಿಸೆಂಬರ್ ತಿಂಗಳು ಆಗೋದ್ರ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಈ ಮಾಟ ಮಂತ್ರ, ಶತ್ರುಬಾಧೆ, ಇಲ್ಲಿ ಏನಾಗುತ್ತೆ ನೋಡಿ, ನಿಮಗೆ ಈ ರವಿಗ್ರಹ ಸಂಚಾರ ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು, ಷಷ್ಠ್ಯಾಧಿಪತಿ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ಶುಕ್ರ ಕೂತ ಅಂದ ಏನಾಗ್ಬಿಡತ್ತೆ, ಎಲ್ಲೋ ಯಾರೊಬ್ರು 3 ಸಸಿರೋ ಜಾಗದಲ್ಲಿ ಏನೋ ಒಂದು ಲಿಂಬೆ ಹಣ್ಣು ಮತ್ತೊಂದು ಬುದ್ಗುಂಬಳಕ ನಿವಾಳಿಸ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿರ್ತಾರೆ. ಕೆಟ್ಟ ಶಕ್ತಿಯಲ್ಲಿ ಇರ್ತದೆ, ಅವ್ರ ಮನೆಯಲ್ಲಿ ಬಂದಿರ್ತದೆ, ನೀವು ದಾಟ್ಕೊಂಡು ಹೋಗ್ತೀರಾ, ನಿಮ್ಮನ್ನ ಹಿಡ್ಕೊಂತದೆ. ಸೊ ಅದ್ರಿಂದ ಕೆಲವಿಷ್ಟು ನೀವ್ ಏನ್ ಮಾಡ್ಬೇಕು, ದಿನಾ ಸಂಜೆ ಏನ್ ಮನೆಗೆ ಹೋಗ್ತೀರಾ ಕೆಲಸ ಮುಗಿಸ್ಕೊಂಡು, ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ ಹೊರಗಡೆನೆ ಕಾಲ್ ತೊಳ್ಕೊಂಡು ಒಳಗೋಗೋ ರೀತಿ ಮಾಡ್ಕೊಳ್ಳಿ. ಆ ಮನೆಗೆ ಹೋದ್ಮೇಲೂ ಕೂಡ ಒಂಥರ ನಿಮ್ಮ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬೇರೆ ಹೊಸ ವಸ್ತ್ರವನ್ನ ಹಾಕೊಳ್ತಕ್ಕಂಥದ್ದು ತುಂಬಾ ಒಳ್ಳೇದು. ಮನೆಯಲ್ಲೆಲ್ಲ ಒಂದ್ ಸ್ವಲ್ಪ ಗಂಜಲನ ಮನೆ ಹತ್ರ ಎಲ್ಲರೂ ಡೋರ್ ಅಲ್ಲೋ ಅಥವಾ ಬಾತ್ರೂಮ್ ಅಲ್ಲೋ ಇಟ್ಕೊಂಡು ಸ್ನಾನ ಆದ್ಮೇಲೆ ನೀರಿಗೆ ಒಂದ್ ಸ್ವಲ್ಪ ಹಾಕೊಂಡು ಅರಿಶಿನ ಹಾಕೊಂಡ್ರು ಪರವಾಗಿಲ್ಲ. ಸ್ನಾನ ಮಾಡ್ತಾರೆ, ಈ ನೆಗೆಟಿವ್ ಎನರ್ಜೀಸ್ ನ ತಗೊಂಡು ನಿಮ್ ಮನೆ ಒಳಗ್ ಬಂದಾಗ ಅದಲ್ಲೇ ನಿಮ್ಮ ಮನೇಲೆ ಶಾಶ್ವತವಾಗಿ ಇದ್ದು ಬರ್ತದೆ. ಸೊ ನಿಮ್ಗೆ ನಿಮ್ಮ ರಕ್ಷಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಅದ್ ನಿಮ್ ಜೊತೆಗೆ ಬರ್ಲೇಬಾರ್ದು ಅನ್ನೋಂಗಿದ್ರು ನಿಮ್ ರಕ್ಷಣೆ ಮಾಡ್ಕೋಬಹುದು. ಊರ್ ಮೇಲೆ ಮುಳ್ಳೆಲ್ಲ ತೆಗೆಕ ನಮ್ ಕಡೆ ಚಪ್ಪಲಿ ಹಾಕೋಬೇಕಲ್ಲ. ಸೊ ಅದ್ರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ್ರೆ, ಅಥವಾ ಯಾರೋ ನಿಮ್ಗೆ ಜಾಬ್ ಮಾಡ್ತಾ ಇದೀರಾ, ಅಲ್ಲೇನೋ ಯಾರೋ ನಿಮ್ಗೆ ಮಾಟ ಮಂತ್ರ ಮಾಡಿಸ್ತಾರೆ, ಅಥವಾ ಬಿಸ್ನೆಸ್ ಮಾಡ್ತಿದಾರ ಅಲ್ಲಿ ಯಾರೋ ನಿಮ್ಗೆ ಮಾಟ ಮಂತ್ರ ಮಾಡಿಸ್ತಾರೆ, ನೆಂಟರಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದಾರೆ, ಸ್ನೇಹಿತರು ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದಾರೆ, ಈ ತರ ಶತ್ರುಗಳಿದ್ದಾರೆ ಅವರೆಲ್ಲ ಒಂದಿಷ್ಟು ಮಾಟ ಮಂತ್ರ ಮಾಡಿಸ್ತಾರೆ ಅನ್ನೋದು ಹಿಂಗಿದ್ರು ಸಹ ಅದನ್ನ ನಿರಂತರವಾಗಿ ಅವ್ರು ಮಾಡ್ಬೇಕಾದ್ರೆ ನಿಮ್ದೊಂದು ತಡೆ ಇಡಬೇಕಲ್ಲ, ಶತ್ರುಗಳನ್ನ ನಿಗ್ರಹ ಮಾಡ್ಬೇಕಲ್ಲ. ಸೊ ಅದ್ರಿಂದ ಶತ್ರು ನಿಗ್ರಹ ವಾರಾಹಿ ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ನಾವು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ ಕಾರ್ತೀಕ ಮಾಸದ ಅಮಾವಾಸ್ಯ ದಿವಸ ಡಿಸೆಂಬರ್ 1ನೇ ತಾರೀಕು ನಾವು ಈ ಹೋಮವನ್ನು ಮಾಡ್ತಾ ಇದ್ದೇವೆ. ವೃಷಭ ರಾಶಿಯವರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ವೃಷಭ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂಬರ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ, ಎಲ್ಲ ಹೋಮ ಲೈವ್ ಮಾಡ್ತಾರೆ, ಪ್ರಸಾದ ಬಗ್ಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಬರೇ ಅದೊಂದೇ ಅಲ್ಲ, ಇನ್ನೂ ಹಲವಾರು ವಿಶೇಷವಾಗಿ ನೋಡಿ, ಇದೊಂದು ಜ್ವಾಲಾಮುಖಿ ರತ್ನ ಅಂತ ಒಂದು ವಿಶೇಷವಾದ ರತ್ನ. ಶತ್ರು ನಿಗ್ರಹ ವಾರಾಹಿ ಹೋಮ ಹಾಗೂ ಅಘೋರಾಸ್ತ್ರ ಹೋಮ, ಈ 2 ವಿಶೇಷವಾದಂತಹ ಹೋಮಗಳಲ್ಲಿ ತುಂಬಾ ಚೆನ್ನಾಗಿ ಪವರ್ಫುಲ್ ಎನರ್ಜೀಸ್ ಆಗುತ್ತೆ. ಜ್ವಾಲಾಮುಖಿ ಅಂದ್ರೆ ಭೂಗರ್ಭದಿಂದ ನಿಮಗೆ ಲಾವಾ ರಸ ಏನು ಹುಕ್ಕರಿತಲ್ಲ, ಜ್ವಾಲಾಮುಖಿ ಸ್ಫೋಟ ಆಗಿತ್ತು ಅಂತಲ್ಲ, ಆ ಲಾವಾ ರಸ ಏನ್ ಬರುತ್ತಲ್ಲ ಅದು ಹೊರಗಿನ ಪ್ರಪಂಚಕ್ಕೆ ಬಂದಾಗ ಹಿಂಗ್ ಗಟ್ಟಿ ಆಗುತ್ತೆ. ಅದನ್ನ ಷಟ್ಕೋಣ 6 ಕೋಣಗಳಲ್ಲಿ ರೀತಿಯಲ್ಲಿ ಕಟ್ ಮಾಡಿಸಿ ಒಂದು ಡಾಲರ್ ತರ ರೆಡಿ ಮಾಡಿ ಚೂಪಾಗಿ ಇದನ್ನ ರೆಡಿ ಮಾಡುತ್ತೆ. ಇದನ್ನ ಕಾರ್ತೀಕ ಮಾಸದ ಅಮಾವಾಸ್ಯೆಗೆ ಪರ್ವಕಾಲ ದಿವಸ ನಾವು ಬಹಳ ಪ್ರಮುಖವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲದೆ ಅಘೋರಾಸ್ತ್ರ ಹೋಮ ಇದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಇದನ್ನ ಜಸ್ಟ್ ಒಂದು ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲೋ ಅಥವಾ ಕೈಯೆಲ್ಲ ಕಟ್ಕೊಂಡ್ರು ಸಾಕು, ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅಷ್ಟೇನಾ ಅಂದ್ರೆ ಇಲ್ಲ, ಇನ್ನೂ ಕೆಲಸ ಇದೆ. ಏನಂದ್ರೆ ಇದನ್ನ ಇವಾಗ ಒಂದು ವಿಶೇಷವಾದಂತಹ ಹೋಮ ಇದೆ, ಮಣಿಕರ್ಣಿಕಾ ಹೋಮ ಅಂತ. ಆ ಮಣಿಕರ್ಣಿಕಾ ಹೋಮದಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಕೊಡ್ತೇವೆ. ಅದಕ್ಕೊಂದು ಮಣಿಕರ್ಣಿಕಾ ಮಂತ್ರ ಅಂತಾನೆ ಬರುತ್ತೆ. ಆ ಮಣಿಕರ್ಣಿಕಾ ಮಂತ್ರ ನೀವು ಇದನ್ನ ಮಣಿಕರ್ಣಿಕಾ ಹೋಮದಲ್ಲೂ ಸಹ ಇದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಇದು ನೀವು ಕಟ್ಕೊಳ್ಳೋದಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾದ ಪೂಜೆ ಇದೆ, ನೀವು ಮಾಡಬಹುದು, ಸಾಧ್ಯವಾದ್ರೆ ಮಾಡಿ. ಇದನ್ನ ನಿಮ್ ಕೈಯಲ್ಲಿ ಸಿಕ್ಕಿದ ಮೇಲೆ ಒಂದು ವೀಳ್ಯದೆಲೆನಲ್ಲಿ ಒಂದು ಕುಂಕುಮದ ನೀರು ಪೇಸ್ಟ್ ತರ ಮಾಡ್ಕೊಂಡು ಇದನ್ನ ಹಿಂಗ್ ಅದ್ದಿ ಆ ಮಣಿಕರ್ಣಿಕಾ ಮಂತ್ರವನ್ನ ವೀಳ್ಯದೆಲೆ ಮೇಲೆ ಬರಿಬೇಕು. ಬರೆದು 3 ದಿನ ನಿಮ್ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು ಆ ಎಲೆನ. ಆಮೇಲೆ ತಗೊಂಡೋಗಿ ಅಶ್ವತ್ಥ ವೃಕ್ಷದಲ್ಲಿ ಅದನ್ನ ಹಾಕ್ಬಿಟ್ಟು ಬಂದ್ರೆ ಆಯ್ತು, ಅರಳಿ ಮರದ ಬುಡದಲ್ಲಿ ಹಾಕ್ಬಿಟ್ಟು ಬಂದ್ರು ಆಗುತ್ತೆ. ಸೊ ಆಯ್ತಾ. ಸೊ ಆ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ನೀವು ಕಾರ್ಯಸಿದ್ಧಿ ಅನ್ಕೊಂಡಿದ್ದು ಸಾಧಿಸ್ಲಿಕ್ಕೆ ಅನ್ಕೊಳ್ಳಾಗತ್ತೆ. ಆ ಮಣಿಕರ್ಣಿಕಾ ಮಂತ್ರ ಬಹಳ ಪವರ್ಫುಲ್. ಅದೆಲ್ಲ ವಿಡಿಯೋದಲ್ಲೇ ಬರೋದವೆಲ್ಲ ಆಗಲ್ಲ ಅಂತಂದ್ರೆ ಈ ವಿಡಿಯೋ ಎಂಡಲ್ಲಿ ನಾನು ಮಂತ್ರವನ್ನ ಹೇಳಿರ್ತೀನಿ. ಆ ಮಂತ್ರ ನೋಡ್ಕೊಂಡು ನೀವು ಬರೆಯೋದಾದ್ರೆ ಬರೀರಿ, ಇಲ್ಲ ಅಂದ್ರೆ ನಾವು ಡೈಲಿ ಕೇಳಿಸ್ಕೊಳ್ಳಿ ಅದನ್ನ ಒಂದು 21 ಸಲನೋ 18 ಸಲನೋ ಅದನ್ನ ರಿಪೀಟೆಡ್ ಆಗಿ ಆ ಮಂತ್ರವನ್ನ ಕೇಳಿಸ್ಕೊಳ್ಳಿ. ತುಂಬಾ ಪವರ್ಫುಲ್ ಮಣಿಕರ್ಣಿಕಾ ಮಂತ್ರ ಅಂತ. ಅದನ್ನ ಒಂದು ವಿಡಿಯೋದಲ್ಲಿ ಹಿಂಗೆ ಕುಂಕುಮದ ನೀರಲ್ಲಿ ಅದನ್ನು ಬರೆದು
ದೇವ್ರ ಮನೇಲಿಟ್ಟು 3 ದಿನ ಪೂಜೆ ಮಾಡಿ ಕಡೆಗೆ ನಿಮ್ಗೆ ಏನು ಆಗ್ಬೇಕು ಅದು ಮನ್ಸಲ್ಲಿ ಕಾಮನೆ ಅನ್ಕೊಂಡು ನೀವು ಅದನ್ನ ಅರಳಿ ಮರದ ಹತ್ರ ಹಾಕ್ಬಿಟ್ಟು ಬಂದು 2 ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರು ಕೂಡ ಸೂಪರ್ ಆಗಿ ಕೆಲಸಗಳಾಗ್ತದೆ. ಬಟ್ ಇದು ಬಹಳ ಅಭಿಮಂತ್ರಿತವಾಗಿರಬೇಕು. ಇದು ಮಣಿಕರ್ಣಿಕಾ ಮಂತ್ರದಲ್ಲಿ ಅಭಿಮಂತ್ರಿತ ರತ್ನ. ಸೊ ನಾವು ಅದನ್ನ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಶತ್ರು ನಿಗ್ರಹ ವಾರಾಹಿ ಹೋಮ, ಅಘೋರಾಸ್ತ್ರ ಹೋಮ, ಮಣಿಕರ್ಣಿಕಾ ಹೋಮ, ಆಮೇಲೆ ವಿವಾಹದ ವಿಚಾರ, ದಾಂಪತ್ಯ ವಿಚಾರದ ಸಮಸ್ಯೆ ಆಗಬಾರ್ದು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಮಾಡಿರ್ತೇವೆ, ಅದರಲ್ಲೂ ಅಭಿಮಂತ್ರಣೆ ಆಗಿರುತ್ತೆ. ಸೊ ಇದನ್ನ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ, ಒಂದ್ ಹೆಸರು ಕೊಟ್ರೆ ಇದೆಲ್ಲಾ ಹೋಮಗಳು ಅದರಲ್ಲೇ ಬಂತು. ಸೊ ಅದನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ಗೋತ್ರ ನಕ್ಷತ್ರ ಗೊತ್ತಿದ್ರೆ, ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ಜ್ವಾಲಾಮುಖಿ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಈ ವಿಡಿಯೋ ಎಂಡಲ್ಲಿ ಇವನ ಮಣಿಕರ್ಣಿಕಾ ಮಂತ್ರವನ್ನು ಸಹ ನಾನು ನಿಮಗೆ ಹೇಳ್ತೇನೆ. ಅದನ್ನ ಡೈಲಿ ಕೇಳಿಸ್ಕೊಳ್ಳಿ ಸಾಧ್ಯವಾದ್ರೆ, ಇಲ್ಲಾಂದ್ರೆ ಬರ್ಕೊಳ್ಳಿ. ಒಂದು ಇದ್ರಲ್ಲಿ ಬರೀರಿ, ವಿಡಿಯೋದಲ್ಲಿ ಮೇಲೆ ಇದನ್ನ ತಗೊಂಡು ಬರೀರಿ. ಹೋಮ ಆದ್ಮೇಲೆ ನಾವು ಕಳಿಸ್ಕೊಡ್ತೇವೆ. ಒಳ್ಳೆದಾಗ್ಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ.